ಹಳೇಬೀಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಿದರಿ ಕೆರೆ ಒತ್ತುವರಿ ತೆರವುಗೊಳಿಸಲು ಕೋರಿ ತಹಶೀಲ್ದಾರ್ಗೆ ಬೇಲೂರು ಹಾಗೂ ಹಳೇಬೀಡು ಹೋಬಳಿಯ ಕರವೇ ವತಿಯಿಂದ ಮನವಿ ನೀಡಲಾಯಿತು. ಈ ವೇಳೆ ಮಾತನಾಡಿದ ಕರವೇ ಜಿಲ್ಲಾ ಉಪಾಧ್ಯಕ್ಷ ಸೀತಾರಾಮ್ ಮತ್ತು ಬೇಲೂರು ಕರವೇ ಪ್ರಧಾನ ಕಾರ್ಯದರ್ಶಿ ಖಾದರ್, ಹಳೇಬೀಡು ಹೋಬಳಿ ಅಧ್ಯಕ್ಷ ಈಶ್ವರ್ ಅವರು ತಾಲೂಕಿನ ಹಳೇಬೀಡು ಗ್ರಾಮ ಪಂಚಾಯಿತಿಗೆ ಹೊಂದಿಕೊಂಡಿರುವ ಬಿದರಿ ಕೆರೆಯು ಒಂದು ಕಾಲದಲ್ಲಿ ತುಂಬಿ ತುಳುಕುತ್ತಿದ್ದ ಕೆರೆ. ವಿಶ್ವವಿಖ್ಯಾತ ದ್ವಾರ ಸಮುದ್ರ ಕೆರೆ ತುಂಬಿದ ನಂತರ ಹೆಚ್ಚುವರಿ ನೀರು ಬಿದರಿ ಕೆರೆಗೆ ನಾಲೆಗಳ ಮುಖಾಂತರ ಹರಿದು ಬರ್ತಿತ್ತು. ಕಾಲಕ್ರಮೇಣ ಬಿದರಿ ಕೆರೆಗೆ ನೀರು ಹರಿದು ಬರುವಂತಹ ಹಳ್ಳಗಳಲ್ಲಿ ಗಿಡ ಗಂಟಿಗಳು ಬೆಳೆದಿರುವುದಲ್ಲದೆ ಕೆಲವೊಂದು ಜಾಗಗಳಲ್ಲಿ ಭೂ ಒತ್ತುವರಿಯಿಂದಾಗಿ ಸರಾಗವಾಗಿ ಹರಿದು ಬರುತ್ತಿದ್ದ ನೀರು ಇಂದು ನಿಂತು ಹೋಗಿದೆ. ಈ ವರ್ಷ ಭಾರೀ ಮಳೆಗೂ ಬಿದರಿ ಕೆರೆಗೆ ನೀರು ಹರಿದು ಬರಲಿಲ್ಲ. ಆದ್ದರಿಂದ ಸುಮಾರು 42 ಎಕರೆ ವಿಸ್ತೀರ್ಣದಲ್ಲಿ ಇರುವಂತಹ ಬಿದರಿ ಕೆರೆಯ ಒತ್ತುವರಿಯನ್ನ ತೆರವುಗೊಳಿಸಿ ನೀರು ಹರಿದು ಬರುವ ಹಳ್ಳಗಳನ್ನು ಸ್ವಚ್ಛಗೊಳಿಸಿ ಬಿದರಿ ಕೆರೆಯನ್ನ ತುಂಬಿಸಿ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿಗೆ ಮತ್ತು ರೈತಾಪಿ ವರ್ಗದ ವ್ಯವಸಾಯಕ್ಕೆ ಉಪಯೋಗ ಮಾಡಿಕೊಡಬೇಕು. ಈ ಮನವಿಯನ್ನ ಸ್ವೀಕರಿಸಿದ 30 ದಿನಗಳ ಒಳಗಾಗಿ ಕೆರೆಗೆ ಹರಿದು ಬರುವ ಹಳ್ಳಗಳನ್ನು ಸ್ವಚ್ಛಗೊಳಿಸಿ ಕೆರೆ ಒತ್ತುವರಿ ಮಾಡಿಕೊಂಡಿರುವವರ ವಿರುದ್ಧ ಕ್ರಮ ಕೈಗೊಳ್ಳದೆ ಹೋದಲ್ಲಿ ಗ್ರಾಮದ ನಾಗರಿಕರ ಮತ್ತು ರೈತರೊಂದಿಗೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಕಣ್ಣು ಮುಚ್ಚಿ ಕುಳಿತಿರುವ ಆಡಳಿತ ವರ್ಗದ ವಿರುದ್ಧ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗತ್ತೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆಯು ಈ ಮುಖಾಂತರ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಎಂದರು. ಮನವಿ ಸ್ವೀಕರಿಸಿ ಮಾತನಾಡಿದ ತಹಶೀಲ್ದಾರ್ ಎಂ ಮಮತಾ, ಸರ್ಕಾರಿ ಭೂಮಿಯನ್ನಾಗಿ ಅಥವಾ ಸರ್ಕಾರಿ ಕೆರೆ ಕಟ್ಟೆಗಳನ್ನು ಯಾರೇ ಒತ್ತುವರಿ ಮಾಡಿದರೂ ಅವರ ಮೇಲೆ ಕ್ರಮ ಕೈಗೊಳ್ಳುತ್ತೇವೆ. ಇನ್ನು ಸ್ಥಳವನ್ನು ನಾವೇ ಖುದ್ದು ಪರಿಶೀಲನೆ ಮಾಡಿ ಒತ್ತುವರಿದಾರರ ಮೇಲೆ ಕ್ರಮ ಕೈಗೊಂಡು ಜಾಗವನ್ನು ಬಿಡಿಸಿಕೊಡುತ್ತೇನೆ ಎಂದು ಸ್ಪಷ್ಟೀಕರಿಸಿದರು. ಮಾನ್ಯ ತಹಸೀಲ್ದಾರ್ ಅವರು ಬೇಲೂರು ತಾಲೂಕು ಬೇಲೂರು ಇವರಿಗೆ ಹಳೇಬೀಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಿದರಿ ಕೆರೆ ಒತ್ತುವರಿ ತೆರವುಗೊಳಿಸಲು ಕೋರಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಒತ್ತಿಕೊಂಡಿರುವ ಬಿದರಿ ಕೆರೆಯು ಒಂದು ಕಾಲದಲ್ಲಿ ತುಂಬುತ್ತಲು ಬಂದಿತ್ತು. ಕೆರೆ ವಿಶ್ವವಿಖ್ಯಾತ ದ್ವಾರ ಸಮುದ್ರ ಕೆರೆ ತುಂಬಿದ ನಂತರ ಹೆಚ್ಚುವರಿ ನೀರು ಬಿದರಿ ಕೆರೆಗೆ ನಾಲೆಗಳ ಮುಖಾಂತರ ಹರಿದು ಬರುತ್ತಿತ್ತು. ಕಾಲಕ್ರಮಣ ಬಿದರಿ ಕೆರೆಗೆ ಹರಿದು ಬರುವಂತಹ ಎಲ್ಲಾ ಹಳ್ಳಗಳ ಗಿಡಗಂಟಿಗಳು ಬೆಳೆದು ಮತ್ತು ಕೆಲವೊಂದು ಭೂ ಅಕ್ರಮಿಗಳ ಒತ್ತುವರಿಯಿಂದಾಗಿ ಸರಾಗವಾಗಿ ಹರಿದು ಬರುತ್ತಿದ್ದ ಹಳ್ಳಗಳು ಕಟ್ಟಿಕೊಂಡಿರುತ್ತವೆ. ಈ ವರ್ಷ ಬಂದ ಭಾರಿ ಮಳೆಗೂ ಬಿದರಿ ಕೆರೆಯಲ್ಲಿ ನೀರು ಹರಿದು ಬಂದಿರುವುದಿಲ್ಲ. ಆದ್ದರಿಂದ ಸುಮಾರು 42 ಎಕರೆ ವಿಸ್ತೀರ್ಣದಲ್ಲಿ ಇರುವಂತಹ ಬಿದರಿ ಕೆರೆಯನ್ನು ಒತ್ತುವರಿ ತೆರವುಗೊಳಿಸಿ ಬಿದರಿ ಕೆರೆಗೆ ನೀರು ಹರಿದು ಬರುವ ಹಳ್ಳಗಳನ್ನು ಸ್ವಚ್ಛಗೊಳಿಸಿ ಬಿದರಿ ಕೆರೆಯನ್ನು ತುಂಬಿಸಿ ಜನಜಾನುವಾರುಗಳಿಗೆ ಕುಡಿಯುವ ನೀರು ಮತ್ತು ರೈತಾಪಿ ವರ್ಗದ ವ್ಯವಸಾಯಕ್ಕೆ ಉಪಯೋಗ ಮಾಡಿಕೊಡಬೇಕಾಗಿ ಈ ಮುಖಾಂತರ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಅಥವಾ ಸರ್ಕಾರಿ ಭೂಮಿಗಳು, ಹಳ್ಳ ಕೊಳ್ಳಗಳು ಮತ್ತೆ ದಾರಿಗಳಿಗೆ ಏನು ಒತ್ತುವರಿಯಾಗಿದೆ ಅದನ್ನ ತೆರವು ಮಾಡೋದಕ್ಕೆ ಸರ್ಕಾರದಿಂದ ಆದೇಶ ಇದೆ. ಸೊ ಆದೇಶದ ಪ್ರಕಾರ ನಾವು ಕೂಡ ಸಾರ್ವಜನಿಕರಲ್ಲಿ, ರೈತರಲ್ಲಿ ಮನವಿ ಮಾಡ್ಕೋತಾ ಇದ್ದೀವಿ. ನಿಮ್ಮ ಆಸ್ತಿ ನಿಮಗೋಸ್ಕರ ಉಳಿಸ್ತಾ ಇದ್ದೀವಿ. ದಯವಿಟ್ಟು ಒತ್ತುವರಿ ತೆರವು ಮಾಡಬೇಕಾದಾಗ ನೀವೇ ಮುಂದೆ ಬಂದು ಸ್ವಯಂ ಆಗಿ ಒತ್ತುವರಿ ತೆರವು ಮಾಡ್ಕೊಡ್ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಕೆಲವು ರೈತರು ಮುಂದೆ ಬರ್ತಾ ಇದ್ದಾರೆ, ಕೆಲವು ರೈತರು ಮುಂದೆ ಬರದೇ ಇದ್ದಾಗ ನಾವು ಕಾನೂನು ಬಳಕೆ ಮಾಡಬೇಕಾಗುತ್ತೆ. ಆಗ ಉಳಿದಿರೋ ರೈತರು ಮತ್ತೆ ಸಾರ್ವಜನಿಕರು ನಮಗೆ ಒತ್ತುವರಿ ತೆರವು ಮಾಡೋದಕ್ಕೆ ನಿಮ್ಮ ಸಹಕಾರ ಕೂಡ ನಮಗೆ ಅವಶ್ಯಕತೆ ಇರುತ್ತೆ. ಜನಪ್ರತಿನಿಧಿಗಳ ಸಹಕಾರ ಕೂಡ ಬೇಕಾಗುತ್ತೆ. ನಾವು ಖಂಡಿತ ಒತ್ತುವರಿ ತೆರವು ಮಾಡ್ತೀವಿ. ಆ ಕೆರೆಗಳು ಎಲ್ಲಿದೆ ಅದನ್ನಂತೂ ಯಾರೇ ಒತ್ತುವರಿ ಮಾಡಿದ್ರು ಕೂಡ ಯಾವುದೇ ರೀತಿ ಇದು ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮ ಜರುಗಿಸಿ ನಾವು ಒತ್ತುವರಿ ತೆರವು ಮಾಡೇ ಮಾಡ್ತೀವಿ. ಖಂಡಿತ ಮೇಡಮ್, ಯಾವುದೇ ಒತ್ತಡಗಳಿಗೆ ಮಣಿಬಾರದು.